ಓಂ ಶಾಂತಿ. ದಾನವನ್ನು ಸದಾ ಯೋಗ್ಯರಿಗೆ ಕೊಡಬೇಕು. ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಕೇಳುವ ಸಮಯದಲ್ಲಿ ಅವರ ವೃತ್ತಿಯು ಎಲ್ಲಿ ಹೋಗುತ್ತದೆ ಎಂದು ಪ್ರತಿಯೊಬ್ಬರ ನಾಡಿಯನ್ನು ನೋಡಬೇಕು. ಪಾವನ ಜಗತ್ತಿಗೆ ಹೋಗಲು ತಾವು ಮಕ್ಕಳು ಬಹಳ ದೊಡ್ಡ ಪತ್ಯೆಯನ್ನಿಡುತ್ತೀರಿ. ನಿಮ್ಮ ಪತ್ಯೆ ವ್ರತ ಯಾವುದಾಗಿದೆ? ಗೃಹಸ್ಥ ವ್ಯವಹಾರದಲ್ಲಿ ಕಮಲ ಪುಷ್ಪ ಸಮಾನರಾಗಿರುವುದೇ ಎಲ್ಲದಕ್ಕಿಂತ ದೊಡ್ಡ ಪತ್ಯವಾಗಿದೆ. ಪೂರ್ಣ ಹಳೆಯ ಜಗತ್ತಿನ ತ್ಯಾಗ ನಮ್ಮದಾಗಿದೆ. ಈ ಹಳೆಯ ಜಗತ್ತನ್ನು ನೋಡುತ್ತಿದ್ದರೂ ಸಹ ನೋಡದಂತಿರಬೇಕು. ಇದು ಬಹಳ ದೊಡ್ಡ ಪತ್ಯೆಯಾಗಿದೆ. ಈ ಪತ್ಯೆಯಿಂದಲೇ ಪಾವನ ಜಗತ್ತಿಗೆ ಹೋಗುತ್ತೀರಿ. ಬ್ರಹ್ಮ ಸ್ವರ್ಗದ ರಚಯಿತನಲ್ಲ, ನಿರಾಕಾರ ಪರಮಾತ್ಮನೇ ಬಂದು ಪ್ರಜಾಪಿತ ಬ್ರಹ್ಮರವರ ಮೂಲಕ ಸ್ವರ್ಗವನ್ನು ರಚಿಸುತ್ತಾರೆ. ಸಹೋದರಿ ಅಥವಾ ಸಹೋದರರೇ, ತಾವೆಲ್ಲರೂ ವಾಸ್ತವದಲ್ಲಿ ಶಿವನ ಸಂತಾನರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮರವರು ಪೂರ್ಣ ವಂಶದ ಮುಖ್ಯಸ್ಥರಾಗಿದ್ದಾರೆ. ನಾವು ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣರು. ಅವರಿಂದ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಯೋಗ ಬಲದಿಂದ ವಿಶ್ವದ ರಾಜ್ಯವನ್ನು ಪಡೆಯುತ್ತೇವೆ, ಬಾಹುಬಲದಿಂದಲ್ಲ. ಇದು ಮನುಷ್ಯರಿಂದ ದೇವತೆಗಳಾಗುವಂತಹ ಶಾಲೆಯಾಗಿದೆ. ಯಾವುದೇ ಮನುಷ್ಯರು ದೇವತೆಗಳನ್ನಾಗಿ ಮಾಡಲು ಸಾಧ್ಯವಿಲ್ಲ. ಮಹಾಭಾರತ ಯುದ್ಧವಾಗಿತ್ತು. ಎಲ್ಲರೂ ಸೊಳ್ಳೆಗಳ ಉಪಾಧಿಯಲ್ಲಿ ಹೋಗಿದ್ದರು. ಈಗ ಅದೇ ಸಮಯವಾಗಿದೆ. ಪರಂಪಿತ ಪರಮಾತ್ಮ ಶಿವ ಭಗವಾನ್ ವಾಚವಾಗಿದೆ. ಕುಮಾರ ಕುಮಾರಿಯರಿಬ್ಬರೂ ಪವಿತ್ರರಾಗಿರುತ್ತಾರೆ. ಆದರೂ ಕುಮಾರಿಯರ ಹೆಸರು ಏಕೆ ಗಾಯನವಾಗುತ್ತದೆ? ನಾವು ಯೋಗ ಬಲದಿಂದ ಶಕ್ತಿಯನ್ನು ಪಡೆಯುತ್ತೇವೆ. ಇದರಿಂದ ನಾವು 21 ಜನ್ಮಗಳು ಸದಾ ಆರೋಗ್ಯವಂತರಾಗಿರುತ್ತೇವೆ. ಇದು ಗ್ಯಾರಂಟಿಯಾಗಿದೆ. ರಾಜಯೋಗದಿಂದ ಅಷ್ಟು ದೀರ್ಘಾಯಸ್ಸು ಇರುವಂಥವರಾಗುತ್ತಾರೆ. ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಪಡೆಯಲಾಗುತ್ತದೆ. ನಮ್ಮದು ಬುದ್ಧಿಯೋಗದ ಆತ್ಮಿಕ ಯಾತ್ರೆಯಾಗಿದೆ. ಬುದ್ಧಿಯ ಯಾತ್ರೆಯನ್ನು ತಂದೆಯ ವಿನಃ ಮತ್ಯಾರೂ ಕಲಿಸುವವರಿಲ್ಲ. ಈ ಸಮಯದಲ್ಲಿ ಎಲ್ಲರದ್ದೂ ವಾನಪ್ರಸ್ಥ ಸ್ಥಿತಿಯಾಗಿದೆ. ತಂದೆಯಿಂದ ಆಸ್ತಿಯನ್ನು ಪಡೆಯಲು ಪ್ರತಿಯೊಬ್ಬರಿಗೂ ಅಧಿಕಾರವಿದೆ. ಶಿವ ತಂದೆಯಂತೂ ದಾತನಾಗಿದ್ದಾರೆ. ರಾಜರು ಎಂದೂ ಸಹ ತಮ್ಮ ಕೈಯಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಅವರಿಗೆ ಅನ್ನದಾತನೆಂದು ಹೇಳಲಾಗುತ್ತದೆ. ಮೊಮ್ಮಾರವರು ಬಡವರಾಗಿದ್ದರು. ಮತ್ತೆ ನೋಡಿ ಎಷ್ಟು ತೀವ್ರವಾಗಿ ಮುಂದೆ ಹೋದರು. ತನು ಮನಧನದಿಂದ ಸೇವೆ ಮಾಡುತ್ತಿದ್ದಾರೆ. ಈ ವಾನಪ್ರಸ್ಥ ಸ್ಥಿತಿಯಲ್ಲಿ ಮಧುರ ಮನೆ ಹಾಗೂ ಮಧುರ ರಾಜಧಾನಿಯನ್ನು ನೆನಪು ಮಾಡುವುದರ ವಿನಃ ಮತ್ತೆಲ್ಲವನ್ನು ಬುದ್ಧಿಯಿಂದ ಮರೆಯಬೇಕಾಗಿದೆ. ಪೂರ್ಣ ನಷ್ಟಮೋಹಿಗಳಾಗಬೇಕು. ಬುದ್ಧಿಯೋಗದಿಂದ ಬೇಹದ್ದಿನ ತ್ಯಾಗ ಮಾಡಿ ಆತ್ಮೀಯ ಯಾತ್ರೆ ಮಾಡಬೇಕು. ಶ್ರೀಮತದಂತೆ ಪವಿತ್ರರಾಗಿ ಭಾರತದ ಸತ್ಯ ಸೇವೆಯನ್ನು ಮಾಡಬೇಕಾಗಿದೆ. ಶ್ರೇಷ್ಠ ಕರ್ಮರೂಪಿ ಕೊಂಬೆಯಲ್ಲಿ ನೇತಾಡುವುದರ ಬದಲಾಗಿ ಹಾರುವ ಪಕ್ಷಿಯಾಗುವಂತಹ ಹೀರೋ ಪಾರ್ಟ್ದಾರಿ ಭವ. ಶ್ರೇಷ್ಠ ಕರ್ಮದ ಬಂಧನದಲ್ಲಿಯೂ ಸಿಲುಕುವುದು ಅಥವಾ ಹದ್ದಿನ ಕಾಮನೆಯನ್ನು ಇಡುವುದು ಇದು ಚಿನ್ನದ ಸರಪಳಿಯಾಗಿದೆ. ಒಳಗಡೆಯ ಸ್ಥಿತಿಯ ದರ್ಪಣ ಚೆಹರೆಯಾಗಿದೆ. ಚೆಹರೆ ಎಂದೂ ಔಷಧಿಯಾಗಬಾರದು, ಖುಷಿಯದಾಗಬೇಕು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.